ಎಲ್ಲರಿಗೂ ಹಾಯ್. ಇವತ್ತು ನಾನು ನೈಕಾದಿಂದ ಮಿನಿಮಲಿಸ್ಟ್ ಅವರ ಫೇಸ್ ಸೀರಮ್ಸ್ನ ಆರ್ಡ್ರ್ ಮಾಡಿ ತರಿಸಿದ್ದೆ. ಆ್ಯಕ್ಚುಲಿ ಇದು ನನ್ನ ಥರ್ಡ್ ಬ್ಯಾಚ್ ಆಗಿರುತ್ತೆ, ಅದೇ ಥರ್ಡ್ ಟೈಮ್ ಆರ್ಡ್ರ್ ಮಾಡಿ ತರಿಸ್ತಾ ಇರೋದು. ಆರ್ಡಿನರಿ ಅವ್ರದ್ದು ಟ್ರೈ ಮಾಡಿದ್ದೀನಿ ಫೇಸ್ ಸೀರಮ್ಸ್, ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಎಫೆಕ್ಟಿವ್ಲಿ ಎರಡು ಸೇಮ್. ಸೊ ಫಸ್ಟ್ ಸೀರಮ್ ನಾನು ತೋರಿಸ್ತಾ ಇರೋದು ಸ್ಯಾಲಿಸಿಲಿಕ್ ಆ್ಯಸಿಡ್. ಇದು ಬೇಸಿಕಲಿ BHA ಕಂಟೆಂಟ್ ಇರೋದ್ರಿಂದ ಎಕ್ಸ್ಪ್ಲೇಷನ್ನಿಗೆ ಹೆಲ್ಪ್ ಮಾಡುತ್ತೆ, ಮತ್ತು ಓಪನ್ ಪೋರ್ಸ್ ಇರೋರು, ಹೈಪರ್ ಪಿಗ್ಮೆಂಟೇಷನ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಏನಕ್ಕೆ ತರಿಸಿದೆ ಅಂದರೆ ಇದು ಪಿಂಪಲ್ಗೆ ತುಂಬ ಆ್ಯಕ್ನೆ ಆಗ್ತಾಯಿತ್ತು ನನಗೆ. ಸೊ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ಫ್ಲಮೇಷನಿಂದನೇ ಜಾಸ್ತಿ ನಮಗೆ ಪಿಂಪಲ್ಸ್ ಎಲ್ಲ ಆಗೋದು ಮತ್ತು ಈ ಥರ ಬ್ಲ್ಯಾಕ್ ಹೆಡ್ಸ್ ಬರೋದು, ಅದೆಲ್ಲ ರೆಡ್ಯೂಸ್ ಆಗಿದೆ. ಜಸ್ಟ್ 2% ಇರೋದ್ರಿಂದ ಸ್ಕಿನ್ಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಏನೂ ಆಗೋದಿಲ್ಲ, ರಿಯಾಕ್ಷನ್ ಆಗೋದಿಲ್ಲ. ಬೆಸ್ಟ್ ಅಂತ ಹೇಳಿದ್ರೆ ಆ್ಯಕ್ನೆ, ಆಯಿಲಿ ಮತ್ತು ಬ್ಲ್ಯಾಕ್ ಹೆಡ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಾಯ್ ಬ್ಯೂಟಿ ಅವರಿಂದ ಕಾಜಲ್ ಆರ್ಡ್ರ್ ಮಾಡಿದ್ದೆ. ನಾನು ಯಾವುದೇ ಕಾಜಲ್ ಯೂಸ್ ಮಾಡಿದ್ರು ಕಣ್ಣು ತುಂಬ ಉರಿ ಬರ್ತಾಯಿತ್ತು, ವಾಟ್ರಿ ಐಸ್ ಆಗ್ತಾಯಿತ್ತು, ಆ್ಯಂಡ್ ಸ್ಮರ್ಜ್ ಆಗೋಗ್ತಾಯಿತ್ತು ಬೇಗ. ಸೊ ಆಯಿಲ್ ಗ್ಲ್ಯಾಂಡ್ಸ್ ಬೇಗ ಪ್ರೊಡ್ಯೂಸ್ ಆಗೋದ್ರಿಂದ ಜಾಸ್ತಿ ಸ್ಮರ್ಜ್ ಆಗ್ತಾಯಿತ್ತು. ಸೊ ಈ ಒಂದು ಆರ್ಗ್ಯಾನಿಕ್ ಇರಲಿ ಅಂತ ಒಂದ್ಸರಿ ಟ್ರೈ ಮಾಡುವ ಅಂತ ತುಂಬ ರಿವ್ಯೂಸ್ ನೋಡಿ ಈ ಒಂದು ಪ್ರಾಡಕ್ಟ್ನ ನಾನು ಆರ್ಡ್ರ್ ಮಾಡಿ ತರಿಸಿದ್ದು. ಬಟ್ ಟೆಸ್ಟಿಂಗ್ ಮಾಡುವಾಗಲೇ, ಇದು ಅನ್ಬಾಕ್ಸಿಂಗ್ ಮಾಡಿ ಟೆಸ್ಟಿಂಗ್ ಮಾಡುವಾಗಲೇ ನನಗೆ ಇಷ್ಟ ಆಗಲಿಲ್ಲ. ಸೊ ಸ್ಮರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನೇನು ಅಂದ್ಕೊಂಡೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒರೆಸ್ಬೇಕಿತ್ತು, ಸ್ಟೇ ಆಗ್ತಾಯಿತ್ತೇನೋ ಅಂತ. ಕೆಲವು ಕಾಜಲ್ ಹಾಗೆ ವರ್ಕ್ ಆಗುತ್ತೆ. ಸೊ ಇದನ್ನು ರಿಟರ್ನ್ ಮಾಡಲಿಲ್ಲ. ಫಸ್ಟ್ ರಿಟರ್ನ್ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡಲಿಲ್ಲ. ಈಗ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ 2 to 3 hours ಸ್ಟೇ ಆಗುತ್ತೆ, ಅದಾದಮೇಲೆ ಸ್ಮರ್ಜ್ ಆಗುತ್ತೆ, ಮತ್ತು ಕಣ್ಣು ಸಹ ಬರ್ನಿಂಗ್ ಇದೆ, ರೆಡ್ಡಿಶ್ ಆಗುತ್ತೆ. ಸೊ ಐ ಜೆನ್ಯೂನ್ಲಿ ನಾಟ್ ರೆಕಮೆಂಡ್ ದಿಸ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ರೆಟಿನಾಲ್ ಮಿನಿಮಲಿಸ್ಟ್ ಅವರಿಂದ. ಇದು 0.3% ಸೀರಮ್ನ ನಾನು ಆರ್ಡ್ರ್ ಮಾಡಿರೋದು. ದಿಸ್ ಇಸ್ ದ ಬೇಸಿಕ್, ಅಂದರೆ ಬಿಗಿನರ್ ಫ್ರೆಂಡ್ಲಿ, ಫಸ್ಟ್ ಟೈಮ್ ನಾನು ಯೂಸ್ ಮಾಡಬೇಕು ಅಂತ ಹೇಳಿ ತರಿಸ್ಕೊಂಡಿರೋದು. ಮೇನ್ಲಿ ಇದು ಫೈನ್ ಲೈನ್ಸ್ ಮತ್ತು ರಿಂಕಲ್ಸ್ನ ಕಮ್ಮಿ ಮಾಡೋದಕ್ಕೆ ಯೂಸ್ ಮಾಡೋದು. ಅರ್ಲಿ ಸೈನ್ಸ್ ಆಫ್ ಏಜಿಂಗ್ನ ಕಮ್ಮಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ನೈಟ್ ಟೈಮಲ್ಲಿ ಯೂಸ್ ಮಾಡಿದರೆ ಸಾಕು. ಟ್ವೈಸ್ ಅ ವೀಕ್ ಯಾವುದಾದ್ರೂ ಫೇಸ್ ಸೀರಮ್ ಲೈಕ್ ನಯಾಸಿನಮೈಡ್ ಆದಮೇಲೆ ರೆಟಿನಾಲ್ ಹಾಕಿ ಒಂದು 2 to 3 ಡ್ರಾಪ್ಸ್ ಹಾಕಿ ಅದಾದಮೇಲೆ ಮಾಯ್ಶ್ಚರೈಸರಿಂದ ಕವರ್ ಮಾಡಿದ್ರೆ ಒಳ್ಳೆಯದು. ಮಾರ್ನಿಂಗ್ ಟೈಮ್ ಯೂಸ್ ಮಾಡೋದು ರೆಕಮೆಂಡೆಡ್ ಅಲ್ಲ, ಬಿಕಾಸ್ ಸ್ಟ್ರಾಂಗ್ ಫಾರ್ಮುಲಾ ಇರೋದ್ರಿಂದ ಸನ್ ಎಕ್ಸ್ಪೋಜರ್ ಆದರೆ ಎಫೆಕ್ಟ್ ಆಗ್ಬೋದು ಅಂತ. ಸೊ ಯಾವುದೇ ಕಾಂಪ್ಲೆಕ್ಷನ್ ಅವರಿಗೂ ಸೂಟ್ ಆಗುತ್ತೆ, ಡಲ್ ಕಡಿಮೆ ಮಾಡುತ್ತೆ. ಆ್ಯಂಡ್ ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಾನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸಲ್ಲಿ ಯೂಸ್ ಮಾಡಿ ಹೇಗೆ ವರ್ಕ್ ಆಗಿದೆ ಅಂತ ಹಾಕ್ತೀನಿ. ಸೊ ದಿಸ್ ಇಸ್ ಫಸ್ಟ್ ಟೈಮ್ ನಾನು ತರಿಸ್ಕೊಂಡಿರೋದ್ರಿಂದ ಯೂಸ್ ಮಾಡಿ ಆಮೇಲೆ ರಿವ್ಯೂ ಕೊಡ್ತೇನೆ. ಇದು 30 ml ಬಾಟಲ್ ಆಗಿರೋದ್ರಿಂದ ಕಂಪ್ಲೀಟ್ 1 year ಇದು ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಯಾಸಿನಮೈಡ್ 10%, ಸೇಮ್ ಮಿನಿಮಲಿಸ್ಟ್ ಅವರಿಂದನೇ ತೊಗೊಂಡಿರೋದು. ಸೊ ಇದು ನನಗೆ ನಿಜವಾಗ್ಲೂ ದಿಸ್ ಈಸ್ ಲೈಕ್ ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾನು ನಯಾಸಿನಮೈಡ್ 5% ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದ್ದು, ಅದು ತುಂಬ ಇಷ್ಟ ಆಗಿ ಕಾಂಪ್ಲೆಕ್ಷನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು. ಇನ್ ದ ಸೆನ್ಸ್ ಇರೋವಂಥ ಒಂದು ಕಲರಿಗೇನೆ ಆ ಒಂದು ಬ್ರೈಟ್ನೆಸ್, ಶೈನಿಂಗ್ ಮತ್ತು ಪ್ಲಂಪ್ನೆಸ್ ಸ್ಕಿನ್ನಲ್ಲಿ ಓವರಾಲ್ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ. ಎಲ್ಲ ಒಂದು ಸ್ಕಿನ್ ಟೈಪ್ ಅವರಿಗೂ ಸೇಮ್ ರಿಸಲ್ಟೇ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಪ್ರಾಡಕ್ಟದು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಅದ್ರದ್ದು ಬೆನಿಫಿಟ್ಸ್ ಏನಿದೆ ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿದ್ದಾರೆ ಮತ್ತು ಹೇಗೆ ಯೂಸ್ ಮಾಡಬೇಕು, ಯಾವ ಸ್ಕಿನ್ ಟೈಪ್ ಅವರಿಗೆ ಇದು ರಿಲೆವೆಂಟ್ ಆಗಿರುತ್ತೆ, ಮತ್ತು ಯೂಸ್ ಮಾಡಿದ ರಿಸಲ್ಟ್ ಏನಿದೆ ಅಂತಲೂ ಕಂಪ್ಲೀಟಾಗಿ ಒಂದು ವಿಡಿಯೋ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸಲ್ಲಿ ಹಾಕ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.